ಧರ್ಮಭೇದ, ಅದರಲ್ಲೂ ಮುಸ್ಲಿಮರನ್ನು ಕ್ರಿಶ್ಚಿಯನ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವರು ಈ ದೇಶದಲ್ಲಿದ್ದಾರೆ. ವೈವಿಧ್ಯಮಯ ದೇಶದ್ದು, ವೈವಿಧ್ಯ ಜನ, ವೈವಿಧ್ಯ ಧರ್ಮದ ಜನ, ವೈವಿಧ್ಯ ಜಾತಿಗಳ ಜನ ಎಲ್ಲಿದ್ದಾರೆ. ಅಂಥವ್ರಿಗೆಲ್ಲ ಆಶ್ರಯ ಏನಾದರೂ ನೀಡೋದಿದ್ರೆ ಇವತ್ತು ಕಾಂಗ್ರೆಸ್, ಹೌದು ಕಾಂಗ್ರೆಸ್ ಹಿಂದಿನ ಕಾಂಗ್ರೆಸ್ ತಪ್ಪು ಮಾಡೋದು ಒಪ್ಪನೋದು. ಬಟ್ ಇವತ್ತು ರಾಹುಲ್ ಗಾಂಧಿಯವರು ತಳಮಟ್ಟದ ಮೇಲೆ ಬರ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಮಾಡಬೇಕಾಗಿದ್ದು ಸಿದ್ದರಾಮಯ್ಯ ರಾಜ ಕರ್ತವ್ಯ. ತಾವು OBC ಅಂತ ಹೇಳ್ಕೊಳ್ತಾರೆ, ತಾವು ಬಿದ್ದವ್ರ ಪರ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹೌದು, ಹಿಂದುಳಿದವರು ಅಧಿಕಾರ ಬರೋದು ಭಾಳ ಕಷ್ಟ, ಒಪ್ಪನೋ ಮಾತನ್ನು ಬಂದಿದ್ದಾರೆ, ಅನುಭವಿಸಿದ್ದಾರೆ. DK ಅವ್ರು ಬಿಟ್ಟುಕೊಡ್ರಿ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಆದರೆ ಅದೇ DK ಅವರು ಸಹಿತ ಇದನ್ನು ಭಾಳ ಜಗ್ಗುದ್ರಲ್ಲಿ ಏನೂ ಇಲ್ಲ. 2ನೇ ನಂಬರ್ ಅವರೇ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ. ಅಂದಾಗ ಇವು ಅನಗತ್ಯ ತಿಕ್ಕಾಡೋದ್ರಿಂದ ಲಾಭ ಯಾರಿಗೆ ಅಂದರೆ BJPಗೆ. ಮತ್ತು ಇದೇನೋ ಅವ್ರು ಅಂದಂಗೆ ಶಾಸಕರಾಗಿ ಉಳಿದ್ರು ಅಡ್ಡಿಯಲ್ಲ, BJPಗೆಲ್ಲ ನಿಂತ್ಕೊಂಡು ಹೋದ್ರೆ ಅನ್ನುವಂಥ ಆತಂಕೂ ಇಲ್ಲದ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ತನ್ನ ಶಾಸಕ ಸಂಖ್ಯೆ ಹೆಚ್ಚು ನೋಡ್ಕೊಳ್ತಾ ಇದ್ದಾರೆ, ನಡೆದ ತಿಕ್ಕಾಟ ಅವರೊಳಗೆ. ಆದರೆ ಒಂದಂತೂ ಇಲ್ಲಿ ತಿಳ್ಕೊಬೇಕಾಗಿದ್ದು, ನಮ್ಮ DK ಅವರು ಸಿದ್ದರಾಮಯ್ಯನವರು ಶಾಸಕರು ಯಾರಿಂದ ಮ್ಯಾಕ್ಸಿಮಮ್ ಇರ್ತಾರೆ ಉಳಿದಾಳೊಂದು ಒಪ್ಕೊಂಡು ಹೋಗ್ಬೇಕು. ಇದು ಡೆಮಾಕ್ರಸಿಯ ಸಿದ್ಧಾಂತ. ಅದು ಬಿಟ್ಟು ಪಾರ್ಟಿ ಹೊಡೆಯುವಂಥ ಕೆಲಸ ಆಗಬಾರ್ದು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಅದನ್ನು DK ಅವರು ಮಾಡಬಾರ್ದು. ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಮಾಡಬಾರ್ದು ಅಂದರೆ ಆಗಿದ್ದರೆ DK ಅವ್ರಿಗೆ ಮುಖ್ಯಮಂತ್ರಿ ಮಾಡಿದ್ರೆ ಏನು ತಪ್ಪದ. ಆಗಲೇ ಅವರು ಪಾಪ ಏನೋ ಆಸೆ ಭಾಳಪಡ್ತಾ ಇದ್ದಾರೆ. ಅದಾದ್ರೆ ಇತಿಹಾಸ ಉಳಿತಿರೋದು ಏನೋ ಅವರಲ್ಲಿ ಭಾವನೆ ಅದ. ಎಲ್ಲಿ ಸಹಜದ ಒಂದು ಕುಟುಂಬಕ್ಕೆ ಯಾರ್ಯಾವ್ದು ಆಸೆ ಇರ್ತದೆ. ಅದರ ಆಸೆ ಅದಂತೇಳಿ ಕೂಲಿ ಮಾಡೀನಿ, ಎಲ್ಲರೂ ಕೂಲಿನೂ ಮಾಡ್ಯಾರಲ್ಲೇ. ಕೂಲಿ ಕೊಡೋದ್ರಿಂದ ಏನಿದ್ರು ಅರ್ಥ, ಕೂಲಿ ಮಾಡಿದಾರೆ ಅವರ ಕೂಲಿದು ಗೊತ್ತಲ್ಲ ನಿಮ್ಗೆ ಹೇಗಿರ್ತದೆ ಅಂತೇಳಿ. ಹೌದು, ಅವ್ರ ಮೇಲೆ ಆರೋಪಗಳಿದ್ದಾವೆ, ಅವ್ರ ಮೇಲೆ ಕೇಸು ಇದ್ದಾವೆ, CBI ಯಾವುದು ಇದು ಎಲ್ಲ ಇದ್ದಾವೆ, ಒಪ್ಪುವಂಥ ಮಾತು. ಆದ್ರೆ ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಇದಿಷ್ಟರಿಂದ ಕೇವಲ ಈ ಎಲ್ಲ ಕಾರಣಗಳಿಂದ ಪಾರ್ಟಿ ಹೊಡೆದರೆ ಒಂದು ಸಿದ್ಧಾಂತ ಬಿದ್ದು ಹೋಗ್ತದೆ. ಬಿದ್ದವರ ಧ್ವನಿ